ಸ್ನೇಹಿತರೆ ಈ ಲೈನ್ ನೋಡಿ ಏನು ನೋಡ್ತಾ ಇದ್ದೀರಾ? ಸೊ 300 ರೂಪಾಯಿ ಟಿಕೆಟು. ಈ 300 ರೂಪಾಯಿ ಟಿಕೆಟ್ ನೋಡ್ರಿ ಜನ ಹೆಂಗಿದ್ದಾರೆ ಅಂತ. ಸ್ನೇಹಿತರೆ ನಮಸ್ಕಾರ, ನನ್ನ ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ಬೆಳಗಿನ ಜಾವ ಈಗ ಆಲ್ಮೋಸ್ಟ್ 2:30-3 ಗಂಟೆ ಆಗ್ತು. ಸೊ ಬೆಳಗ್ಗೆನೇ ರೆಡಿಯಾಗಿ ಸ್ನಾನ ಮಾಡಿ ಒಂದು ಒಳ್ಳೆ ಜಾಗಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ. ಆ ಜಾಗ ಯಾವುದಂತ ಹೇಳಿದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಮ್ಮ ತಮ್ಲೈನ್ ನೋಡಿ ಹಾಸನಾಂಬೆ ದೇವಸ್ಥಾನ ನೋಡೋಣ ಅಂತ ಹೊರಟಿದ್ದೀನಿ. ಬನ್ನಿ ಸ್ನೇಹಿತರೆ, ಹೋಗಿ ನೋಡ್ಕೊಂಡು ಹಾಸನಾಂಬೆ ತಾಯಿ ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ ಫೈನಲ್ ಆಗಿ ಹಾಸನ ಸಿಟಿ ರೀಚ್ ಆಗಿ ದೇವಸ್ಥಾನ ಹತ್ರ ರೀಚ್ ಆಗ್ಬಿಟ್ಟೆ. ನಮ್ಮ ಹಾಸನಾಂಬ ದೇವಸ್ಥಾನ ಹತ್ರ. ಹಾಸನಾಂಬ ದೇವಸ್ಥಾನ ಹತ್ರ ಕಂಪ್ಲೀಟು ಗಾಡಿ ಪಾರ್ಕಿಂಗ್ ಯಾವ ಥರ ಇದೆ ನೋಡಿ ತೋರಿಸ್ತೀನಿ. ಇದೆ ಹಾಸನಲ್ಲಿ RMC ಮೇನ್ ರೋಡಲ್ಲಿ ಇರೋದು. ಕಂಪ್ಲೀಟ್ ಲೈಟಿಂಗ್ ಎಲ್ಲ ಅರೇಂಜ್ ಮಾಡಿ ಫುಲ್ಲು ಡೆಕೋರೇಷನ್ ಜಾತ್ರೆ ಥರ ಮಾಡಿದ್ದಾರೆ ನಮ್ಮ ಹಾಸನಾಂಬ ದೇವಸ್ಥಾನದ ರೋಡಲ್ಲಿ. ಕಂಪ್ಲೀಟ್ ಎಲ್ಲ ಫುಲ್ ಪಾರ್ಕಿಂಗ್ ನೋಡ್ರಿ. ಇದು ಒಳಗಡೆನೂ ಪಾರ್ಕಿಂಗ್ ಫುಲ್ ಆಗಿದೆ, ಇಲ್ಲೂ ಫುಲ್ ಪಾರ್ಕಿಂಗು. ಈ ರೋಡ್ ಸೈಡಲ್ಲಿ ಏನು ನೋಡ್ತಿದ್ದೀರಿ ಎಲ್ಲ ಫುಲ್ ಪಾರ್ಕಿಂಗು. 3 ಗಂಟೆಗೆ ದರ್ಶನಕ್ಕೆ ಓಪನ್ ಆಗಿದೆ. ನೋಡೋಣ ಬನ್ನಿ ಜನ ಎಷ್ಟಿದ್ದಾರೆ. ನಮಗೆ ದರ್ಶನ ಬೇಗ ಆಗುತ್ತೋ ಲೇಟ್ ಆಗುತ್ತೋ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ ಬೇಗ ದರ್ಶನ ಆಗಬೇಕಂದ್ರೆ 1000 ರೂಪಾಯಿ ಟಿಕೆಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿರೋ ಜನ ಲೋಕಲ್ ಜನ ಹೇಳಿದ್ರು. ನನಗಿನ್ನೂ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ. ದೇವಸ್ಥಾನ ಕೌಂಟರ್ ಹತ್ರ ಹೋಗ್ಬಿಟ್ಟು ನೋಡೋಣ ಟಿಕೆಟ್ ತೊಗೊಂಡ್ರೆ ಎಷ್ಟು ಬೇಗ ದರ್ಶನ ಆಗುತ್ತೆ ಅಥವಾ ನಾರ್ಮಲ್ ಲೈನಲ್ಲಿ ಹೋದರೆ ಎಷ್ಟೊತ್ತಾಗುತ್ತೆ ದರ್ಶನಕ್ಕೆ ಅಂತ ಕೇಳಿಬಿಟ್ಟು ದೇವ್ರ ದರ್ಶನ ಮಾಡೋಣ. ನೀವು ಗಾಡಿ ಪಾರ್ಕ್ ಮಾಡಿ ಆಲ್ಮೋಸ್ಟ್ ಒಂದು 300-400 ಮೀಟ್ರ್ ವಾಕ್ ಮಾಡಬೇಕು ದೇವಸ್ಥಾನಕ್ಕೆ. ದೇವಸ್ಥಾನ ಹತ್ರನೇ ಪಾರ್ಕಿಂಗ್ ಭಾಳ ಕಷ್ಟ ಇದೆ. ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ RMC ಮೇನ್ ರೋಡ್ ಇದೆಯಲ್ಲ, ಆ ಮೇನ್ ರೋಡಲ್ಲಿ ಕಂಪ್ಲೀಟ್ ರೋಡ್ ಫುಲ್ಲು ಪಾರ್ಕಿಂಗ್ ಕೊಟ್ಟಿದ್ದಾರೆ. ಒಳಗಡೆ ರೈಟು ಲೆಫ್ಟು ಎಲ್ಲ ಕಡೆ ಪಾರ್ಕಿಂಗ್ಗೆ. ಅಲ್ಲಿಂದ ಸ್ವಲ್ಪ ವಾಕ್ ಮಾಡಬೇಕು. ಬನ್ನಿ ಹೋಗೋಣ. ಇದು ಸರ್ಕಲ್ ಇದು. ಸರ್ಕಲ್ ಕಂಪ್ಲೀಟ್ ನೋಡ್ರಿ. ನಾನು ಅಲ್ಲಿಂದ ಪಾರ್ಕ್ ಮಾಡಿ ಆಲ್ಮೋಸ್ಟ್ ಒಂದು 300 ಮೀಟ್ರ್ ನಡ್ಕೊಂಡು ಬಂದೆ. ಕಂಪ್ಲೀಟ್ ಎಲ್ಲ ಫುಲ್ಲು. ಇಲ್ಲಿ ನೋಡ್ರಿ ದರ್ಶನಕ್ಕೆ ಮೇನ್ ರೋಡಿಂದ ಲೈನು. ದರ್ಶನಕ್ಕೆ ನೋಡಿ ಮೇನ್ ರೋಡಿಂದ ಲೈನ್ ಇದ್ದಾವೆ. ಮೇನ್ ರೋಡಿಂದ ಲೈನು ದರ್ಶನಕ್ಕೆ. ನೋಡ್ರಿ ಲೈನ್ ಹೆಂಗಿದೆ ಅಂತ. ದೂರದಿಂದ ಜನ ಸಾಗರ. ಇದನ್ನು ಜಸ್ಟು ಜನ ಇಲ್ಲಿರೋ ಮೇನ್ ರೋಡಲ್ಲಿ ಇರೋದು ಅಷ್ಟೇ. ಸ್ನೇಹಿತರೆ ದರ್ಶನಕ್ಕೆ 300 ರೂಪಾಯಿ ಟಿಕೆಟು ಮತ್ತು 1000 ರೂಪೀಸ್ ಟಿಕೆಟ್ ಇದೆ. 1000 ರೂಪೀಸ್ ಟಿಕೆಟ್ ತೊಗೊಂಡ್ರೆ ನಿಮಗೆ ಒಂದು 3-4 ಅವರಲ್ಲಿ ದರ್ಶನ ಆಗುತ್ತಂತೆ. ಅದೇ 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಒಂದು 6 ಅವರ್ ದರ್ಶನ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾರ್ಮಲ್ ದರ್ಶನಕ್ಕೆ ಹೋದರೆ ಈಗ ಬೆಳಗಿನ ಜಾವ 4-5 ಗಂಟೆ ಟೈಮು. ಇವಾಗ ನಿಂತ್ಕೊಂಡ್ರೆ ಇನ್ನು ಸಂಜೆನೇ ವಾಪಸ್ ಬರೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಜನ ಇದ್ದಾರೆ ನೋಡಿ ತೋರಿಸ್ತೀನಿ.
ಸ್ನೇಹಿತರೆ ಈ ಲೈನ್ ನೋಡಿ ಏನು ನೋಡ್ತಾ ಇದ್ದೀರಾ. ಸೊ 300 ರೂಪಾಯಿ ಟಿಕೆಟು. ಈ 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಸೊ 5ರಿಂದ 6 ಅವರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಕ್ಕಾಪಟ್ಟೆ ಜನ ಎಷ್ಟು ದೂರ ಝೂಮ್ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡ್ರಿ. ಇದು 300 ರೂಪಾಯಿ ಟಿಕೆಟ್ದು. ಮತ್ತು ಇದ್ರ ಜೊತೆಲಿ ಫ್ರೀ ದರ್ಶನ ಕೂಡ ಇದೆ, ಇದೇ ಜೊತೆಲೇ ಹೋಗ್ತದೆ. ಈ ಲೈನ್ ಬಂದ್ಬಿಟ್ಟು ನೋಡಿ ರೋಡಲ್ಲಿ ನಿಂತ್ಕೊಂಡಿದ್ದಾರೆ. ಇದು 1000 ರೂಪಾಯಿ ಟಿಕೆಟ್ ಅಂತೆ. ಸೊ ಈ ಕಡೆ 1000 ರೂಪಾಯಿ ಟಿಕೆಟ್ಗೆ ಹೋಗೋದು. ಒಬ್ರು ಹೇಳ್ತಾ ಇದ್ದಾರೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗುತ್ತೆ, ಒಬ್ರು ಹೇಳ್ತಾ ಇದ್ದಾರೆ 4 ಅವರ್ ಆಗುತ್ತೆ ಅಂತ. ಗೊತ್ತಿಲ್ಲ, ಹೋಗಿ ನೋಡಬೇಕು. ಬನ್ನಿ ಹೋಗೋಣ. ನೋಡ್ರಿ ಜನ ಹೆಂಗಿದ್ದಾರೆ ಅಂತ. ಇದೆಲ್ಲ ಸ್ಪೆಷಲ್ ದರ್ಶನಕ್ಕೆ ನಿಂತಿರೋ ಜನ ನೋಡ್ರಿ ಹೆಂಗಿದೆ ಅಂತ. ಸ್ಪೆಷಲ್ ದರ್ಶನಕ್ಕೆ ಈ ಥರ ಇದ್ರೆ ಇನ್ನು ನಾರ್ಮಲ್ ದರ್ಶನ ಹೆಂಗಾಗ್ಬೋದು, ಎಷ್ಟೊತ್ತಾಗ್ಬೋದು ನೋಡಿ. ಇದೇ ದೇವಸ್ಥಾನಕ್ಕೆ ಎಂಟ್ರೆನ್ಸು. ಫುಲ್ಲು ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಯಾರನ್ನೂ ಬಿಡ್ತಾ ಇಲ್ಲ. ಇದು 1000 ರೂಪಾಯಿ ಟಿಕೆಟ್ ತೊಗೊಳೋ ಲೈನ್ ಇವೆಲ್ಲ ನೋಡ್ರಿ. ಅಲ್ಲಿ ಹಾಕಿರೋದು ಬೋರ್ಡು 1000 ರೂಪಾಯಿ ಟಿಕೆಟ್. ಶಾಂತಿಯುತವಾಗಿ ಸಾಗಿ ಅಮ್ಮನವರ ದರ್ಶನ ಪಡೆದು ಭಕ್ತಾದಿಗಳು ಹೊರಭಾಗಕ್ಕೆ ತೆರಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ 1000 ರೂಪಾಯಿ ಟಿಕೆಟ್ ತೊಗೊಳೋದಿದು. ದೇವಸ್ಥಾನದ ಮುಂಭಾಗ ಹಾಗೂ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲಿ ನಿಂತಿರುವಂತಹ ಭಕ್ತಾದಿಗಳು ದಯಮಾಡಿ ದೇವಸ್ಥಾನಕ್ಕೆ ಮೇನ್ ಎಂಟ್ರೆನ್ಸ್ ಇದು. ಸೊ ಇದು ಕಂಪ್ಲೀಟ್ VIP ಲೈನ್ ಇದು. ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾರು ಸಹ ಅನ್ಯತಾ ಇಲ್ಲಿ ನಿಲ್ಲಬಾರ್ದು. ದರ್ಶನ ಮಾಡಿದಂಥ ಭಕ್ತಾದಿಗಳು ದಯಮಾಡಿ ಹೊರಗಡೆ ಹೋಗಿ ಬೇರೆಯವರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ದಯಮಾಡಿ ಎಕ್ಸಿಟ್ ಗೇಟ್ನಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಇದೆಲ್ಲ ಕಂಪ್ಲೀಟ್ 1000 ರೂಪಾಯಿ ದರ್ಶನಕ್ಕೆ ನಿಂತಿರೋ ಜನಗಳು. ಹೊರಗಡೆ ಹೋಗಿ ಬೇರೆಯವರಿಗೆ ಸಹಕಾರವನ್ನು ನೀಡಬೇಕಾಗಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀವು ಎಲ್ಲಿ ತನಕ ನೋಡ್ತೀರೋ ಅಲ್ಲಿ ತನಕ ಲೈನ್ ಇದೆ. ಕಂಪ್ಲೀಟ್ 1000 ರೂಪಾಯಿ ಟಿಕೆಟ್ ತೊಗೊಂಡು ಹೋಗೋ ಜನ ಲೈನ್ ಇದು. ಸೊ ಫ್ರೀ ದರ್ಶನಕ್ಕೆ ಬಂದು ನೋಡ್ರಿ, ಅಲ್ಲೂ ಫ್ರೀ ದರ್ಶನಕ್ಕೆ ಅಲ್ಲಿ ಹೋಗ್ತಿರೋ ಜನಗಳು. ಅಲ್ಲೇನು ಹೋಗ್ತಿದ್ದ ಜನ ಅದೆಲ್ಲ ಫ್ರೀ ದರ್ಶನ. 300 ರೂಪಾಯಿ ಟಿಕೆಟು. ಸ್ನೇಹಿತರೆ ಕಂಪ್ಲೀಟ್ ವಿಡಿಯೋ ಬ್ಯಾನ್ ಇದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡ್ಬಿಟ್ರೆ ಆಚೆ ಕಡೆ ಇದೆ ಕೈ ಬಿಟ್ಟು ಆದಷ್ಟು ಪ್ರಯತ್ನ ಬಿದ್ದು ನಾನು ವಿಡಿಯೋ ಮಾಡ್ತೀನಿ. ಮುಂದಕ್ಕೆ ಫಸ್ಟು ವಿಡಿಯೋ ಇವೆಲ್ಲ
ಸ್ನೇಹಿತರೆ ಇಲ್ಲಿ ಕೈ ಮುಕ್ಕೊಳ್ರಿ, ಒಳಗಡೆ ಕಂಪ್ಲೀಟ್ ವೀಡಿಯೋ ಬ್ಯಾನ್ ಇದೆ. ಸೊ ಒಳಗಡೆ ಒಂಚೂರು ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ದಯಮಾಡಿ ಇಲ್ಲಿಂದನೇ ಗೋಪುರ ದರ್ಶನ ಮಾಡ್ಕೊಳ್ರಿ. ಇದೇ ಮೇನ್ ದೇವಸ್ಥಾನ, ನಮ್ಮ ಹಾಸನದಲ್ಲಿರೋ ಹಾಸನಾಂಬೆ ದೇವಸ್ಥಾನ. ಒಳಗಡೆ ಭಾಳ ಪ್ರಯತ್ನ ಬಿದ್ದೆ, ಬಟ್ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಗಣೇಶನ ಕೈ ಮುಗಿದೆ. ಕಂಪ್ಲೀಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಬರ್ತಾ ಇರೋದು. ಸ್ನೇಹಿತರೆ, ನೀವೇನೋ ದರ್ಶನ ಮಾಡ್ಬೇಕಂತ ಹೇಳಿದ್ರೆ ಸೊ 3ನೇ ತಾರೀಕುವರೆಗೂ ಟೈಮ್ ಇದೆ. ಸೊ 3ನೇ ತಾರೀಕು ಅಷ್ಟರಲ್ಲಿ ನೀವು ಬಂದರೆ ಸೊ ದರ್ಶನ ಮಾಡ್ಬೋದು. ಸೊ 300 ರೂಪಾಯಿ ಟಿಕೆಟ್ ತೊಗೊಂಡ್ರೆ ಕಂಪಲ್ಸರಿ 4ರಿಂದ 5 ಅವರ್ ಆಗೇ ಆಗುತ್ತೆ. ಸೊ ನಾರ್ಮಲ್ ದರ್ಶನಕ್ಕೆ ನಾವು ಹೋದರೆ ನೀವು ಸೊ 8ರಿಂದ 10 ಅವರು ಜನದ ಮೇಲೆ ಡಿಪೆಂಡು. 8ರಿಂದ 10 ಅವರ್ ಆದರೂ ಆಗ್ಬೋದು. 1000 ರೂಪಾಯಿ ಟಿಕೆಟು ತೊಗೊಂಡು ಸೊ ನಾವು ದರ್ಶನ ಮಾಡಿದ್ವಿ. ಈಗ ಸೊ 1000 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನ ಮಾಡಿದ್ದಕ್ಕೆ ನಮಗೆ 1.5 ಅವರ್ ಆಯಿತು. ಸೊ 1.5 ಅವರು ಸೊ ದರ್ಶನ ಆಗೋಯಿತು. ಸೊ ಬೆಳಗಿನ ಜಾವ 4 ಗಂಟೆಗೆ ಬಂದ್ವಿ. ಸೊ 4 ಗಂಟೆಗೆ ಬಂದಾಗ 5:30 6 ಗಂಟೆ ಅಷ್ಟರಲ್ಲಿ ಸೊ ನಾವು ರಿಟರ್ನ್ ಆಚೆ ಬಂದಿದ್ದೀವಿ. ಸೊ ದರ್ಶನ ಮುಗಿಸ್ಕೊಂಡು ಸೊ ನೀವು ಜನ ನೋಡಿಕೊಂಡು ಟೈಮ್ ನೋಡಿಕೊಂಡು ಸೊ ದರ್ಶನ ಮಾಡಿಕೊಳ್ರಿ 3ನೇ ತಾರೀಕು ಅಷ್ಟರಲ್ಲಿ. ಓಕೆ, ಬನ್ನಿ ಮುಂದೆ ನೋಡೋಣ. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಪ್ರಸಾದ ತೊಗೊಳೋ ಜಾಗ ಇದು. ಬೇಗ ಬೇಗ ಅಮ್ಮನವರ ದರ್ಶನ ಪಡೆದು ತೆರಳಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹೊರಭಾಗದಲ್ಲಿ ಧರ್ಮದರ್ಶನ, ಸರತಿ ಸಾಲು ಹಾಗೂ ವಿವಿಧ ಸರತಿ ಸಾಲಿನಲ್ಲಿ ಅಪಾರವಾದ ಪ್ರಸಾದಗಳ ಸರತಿ ಸಾಲು ಇದೆ. ಬೇಗ ಬೇಗ ಒಳಭಾಗದಲ್ಲಿ ಪ್ರಸಾದಗಳನ್ನು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದ ತಕ್ಷಣ ನೋಡ್ರಿ ಇಲ್ಲೆಲ್ಲ ಲಡ್ಡು ಸಿಗುತ್ತೆ. 60 ರೂಪಾಯಿ ಲಡ್ಡು. 60 ರೂಪಾಯಿ ತೊಗೊಂಡು ಟೋಕನ್ ತೊಗೊಂಡ್ರೆ ಸೊ ಲಡ್ಡು ತೊಗೊಬೋದು. ಸೊ ಇದು ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇರೋದು. ಸ್ನೇಹಿತರೆ, ಫೈನಲಾಗೆ ಸೊ ದರ್ಶನ ಎಲ್ಲ ಮುಗಿಸ್ದೆ. ಸೊ ನಿಮಗಂತೂ ತೋರ್ಸೋಕ್ಕಾಗಿಲ್ಲ, ಕಂಪ್ಲೀಟ್ ವೀಡಿಯೋ ಬ್ಯಾನ್ ಇದೆ ಒಳಗಡೆ. ಸೊ ಹಾಗಾಗಿ ಬೇಜಾರು ಮಾಡ್ಕೊಂಬೇಡ್ರಿ. ಭಾನುವಾರ ತನಕ ಓಪನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಯಾರ್ಯಾರು ದರ್ಶನ ಮಾಡ್ಕೊಂಡಿಲ್ಲ ಬಂದು ನಮ್ಮ ಹಾಸನಾಂಬೆ ತಾಯಿನ ದರ್ಶನ ಮಾಡ್ಕೊಳ್ರಿ. ಬನ್ನಿ ಪ್ರಸಾದ ತೊಗೊಳ್ಳೋಣ. ಲೈನ್ ನೋಡಿ, ಇದೆಲ್ಲ ಪ್ರಸಾದನೇ. ನೀವು ಪ್ರಸಾದ ತೊಗೊಬೇಕಂದ್ರೆ ಇವರು ಟೋಕನ್ ಕೊಡ್ತಾರೆ. ಸೊ ಯಾವುದೇ ಥರ ಪೇ ಮಾಡೋಂಗಿಲ್ಲ ಟೋಕನ್ಗೆ. ಸೊ ಟೋಕನ್ ತೊಗೊಂಡು ಪ್ರಸಾದ ತೊಗೊಬೇಕು. ಸ್ನೇಹಿತರೆ, ದಯವಿಟ್ಟು ಭಾಳ ಕಷ್ಟ ಬಿದ್ದು ಸೊ ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನಿಮಗೋಸ್ಕರ ಬೆಂಗಳೂರಿಂದ ಬಂದು ಈ ಒಂದು ವೀಡಿಯೋ ಮಾಡಿದೆ. ಸೊ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋ ಹೊಸದು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ, ವೀಡಿಯೋಸ್ ನೋಡಿ. ಸೊ ಇದೇ ಥರ ಒಂದು ಅದ್ಭುತವಾದ ಜಾಗದಲ್ಲಿ ಮತ್ತೆ ನಿಮ್ಮ ಭೇಟಿ ಸ್ನೇಹಿತರೆ. ಅಲ್ಲಿವರೆಗೂ ಚೆನ್ನಾಗಿ ನಗ್ನಾಗ್ತಾ ಇದೆ. ಊಟ ಮಾಡಿರಿ. ಜೈ ಕರ್ನಾಟಕ ಮಾತೆ.